she used to always complain, a lot of pain. Maybe those days technology was not good and there was some infection also happened. 3 times she got the surgery there. And quite recently, even my younger sister, she got it done in Chennai, in some hospital. Of course, it's non-robotic. She was complaining of very severe pain after the surgery also. So with all that, I was really scared that going for a surgery is not a good option. Because of the experience, other things which who have expressed it. Then I was really concerned, but I was somehow managing. But my situation has come so bad that my legs have bent almost 5 degrees, and it has become a very, very difficult even to walk. Of course, several solutions people have suggested that you go for an injection where they will inject your platelets and that will fill the gap. In fact, in 2022, I came surgery. Dr. Narayan Munseswar ಮಾಡಿದ್ದಾರೆ ಎಲ್ಲ ಚೆನ್ನಾಗಾಗೈತೆ ನನಗೆ ಆರಾಮಾಗಿದ್ದೀನಿ ಈಗೆಲ್ಲ ನಾನೇ ವಾಕ್ ಮಾಡಿ ನಾನು ಒಂದು ಸ್ವಲ್ಪ ಬಾಟಲ್ ದಾಟಿ ಹೊರಗೆ ಹೋಗ್ತಿರಲಿಲ್ಲ ಈಗೆಲ್ಲ ವಾಕ್ ಮಾಡ್ತೀನಿ 1 ಅವರ್ ವಾಕ್ ಮಾಡ್ತೀನಿ ಸ್ಟೆಪ್ಸ್ ಹತ್ತಿ ಹಿಡಿತೀನಿ ಎಲ್ಲ ಚೆನ್ನಾಗಾಗೈತೆ कुछ भी अब नहीं होगा रेडी फॉर इम्यून सर्जरी बस मैंने उसे दिन मन बना लिया कि मुझे सर्जरी में जाना है और इनके पास ही आना है चाहे मेरे को इन्होंने छोड़ दिया था कि जब आप जाओ मैं 9 मंथ के बाद आई ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮೇಘರಾಜ್ ಕಾಂಟೆಂಟ್ ಕ್ರಿಯೇಟರ್ ಬಂದಿದ್ದೀನಿ ಮೀನಾ ಬಜಾರ್ ಎಕ್ಸಿಬಿಷನ್ಗೆ ಇದು ನಡೀತಾ ಇದೆ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇದು 25 ಏಪ್ರಿಲಿಂದ 11 ಮೇವರೆಗೂ ನಡೆಯುತ್ತೆ ಇಲ್ಲಿ ಆಲ್ ಓವರ್ ಇಂಡಿಯಾಯಿಂದ ಆರ್ಟಿಸನ್ಸ್ ಬಂದಿದ್ದಾರೆ ಸೊ ಇಲ್ಲಿ 90+ ಸ್ಟಾಲ್ಸ್ ಇದೆ ಆ್ಯಂಡ್ ಯು ಕ್ಯಾನ್ ಕಮ್ ಹಿಯರ್ ಫಾರ್ ಒನ್ ಸ್ಟಾಪ್ ಶಾಪಿಂಗ್ ಪಾಯಿಂಟ್ ಆ್ಯಂಡ್ ಸಪೋರ್ಟ್ ದೆಮ್ ಥ್ಯಾಂಕ್ ಯು रुक नहीं पाती घूमना फिरना अपना डेली रूटीन एक दिन भी किसी दूसरे पर So I had, when she was struggling hard from her knee and trauma, she was suffering from trauma. I researched everywhere, Delhi, Mumbai, and my daughter is here in Dehradun Salem Medical College. She is a doctor, associate professor in Patna. So I inquired everywhere, Mumbai, Delhi, Noida. In Mumbai, I have visited PD Hinduja, Dr. Sinai, Dr. Hitesh Kovadia, Mumbai. Then I talked to my daughter, and I have a input from my CGS doctor, CGHS doctor. I am CGS. Hi, ನಾನು ಡಾಕ್ಟರ್ ನಾರಾಯಣ್ ಹುಳ್ಸೆ ಅಂತ ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್ ಫ್ರಮ್ ಫೋರ್ಟಿಸ್ ಹಾಸ್ಪಿಟಲ್ ಬಂದೇಘಟ್ಟ ರೋಡ್. ಇವತ್ತಿನ ದಿವಸ ರೊಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರುವಂತಹ ಪೇಷಂಟ್ಗಳನ್ನು ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಈ ರೊಬೋಟಿಕ್ ತಂತ್ರಜ್ಞಾನದಿಂದ ನೀ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟ್, ಅದೇ ರೀತಿ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಫೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಪೇಷಂಟ್ಗಳು ಪಾಪ ಅವ್ರದ್ದೇ ರಿಲೇಟಿವ್ಸ್ನ ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಈ ಆಪರೇಷನ್ ಸಲುವಾಗಿ ಈ ಹಾಸ್ಪಿಟ್ಲಿಗೆ ಕಳಿಸ್ತಾನೆ ಇದ್ದಾರೆ. ಈ ಒಂದು ತಂತ್ರಜ್ಞಾನದ ಮೂಲಕ ನೀ ರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರಿಸಿಷನ್ಗಳನ್ನು ನಾವು ನೋಡ್ತೀವಿ. ಪ್ರಿಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳವಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾಯಿದೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾಯಿದ್ರೂ ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ, ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ, ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗಾಗೋ ಥರ ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ. ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷಂಟ್ಗಳಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ನಾನು ಓವರ್ 2000 ಪೇಷಂಟ್ಗಳಿಗೆ ಇದನ್ನು ಇವಾಗಲೇ ಕಳೆದ 2-2.5 ವರ್ಷಗಳಲ್ಲಿ ಮಾಡಿದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ, ರಾಜ್ಯದ ಎಲ್ಲ ಜನರುಗಳಿಗೆ, ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾರಿಗಾದ್ರೂ ಸಮಾಜದಲ್ಲಿ ಬಹಳಷ್ಟು ದಿನಗಳಿಂದ ಮಂಡಿ ನೋವು, ಸೊಂಟದ ನೋವು ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ
ತುಂಬ ನೋವುಗಳು ಇದ್ದರೆ, ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ, ಅವ್ರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ, ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು, ಪೇಯ್ನ್ ಕಿಲ್ಲರ್ಗಳು ಅದನ್ನು ತೊಗೊಂಡಾಗ್ಲೂ ಅದು ಕಡಿಮೆ ಆಗದೇ ಇದ್ದರೆ, ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟ್ರುಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂಥ ಒಂದು ಸಾಧ್ಯತೆಯನ್ನು ನೀವು ಅವ್ರ ಹತ್ರ ಕೇಳ್ಕೋಬೇಕು. ಅದ್ರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡ್ಕೊಳ್ಬೇಕು. ಅದ್ರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇಯ್ನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.